ನಮಸ್ಕಾರ ಗೆಳೆಯರೇ. ಭಾರತ ಈಗ ಮಿಲಿಟರಿ ಶಕ್ತಿಯ ಆ ಹಂತವನ್ನು ಪ್ರವೇಶಿಸುತ್ತಿದ್ದು, ಅಲ್ಲಿ ಕೇವಲ ಶತ್ರುಗಳಿಗೆ ನೆಲದಿಂದ ಅಥವಾ ಆಕಾಶದಿಂದ ಅಷ್ಟೇ ಅಲ್ಲದೆ ಸಮುದ್ರದ ಆಳದಿಂದಲೂ ಪ್ರತಿಕ್ರಿಯೆ ಸಿಗಲಿದೆ. ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ K6 ಹೈಪರ್ಸೋನಿಕ್ ಕ್ಷಿಪಣಿಯು ಈಗ ಸಮುದ್ರ ಪರೀಕ್ಷೆಗೆ ಸಿದ್ಧವಾಗಿದ್ದು, ಇದರೊಂದಿಗೇನೆ ಭಾರತ ತನ್ನ ಕಾರ್ಯತಂತ್ರದ ಸಾಮರ್ಥ್ಯಗಳಲ್ಲಿ ಹೊಸ ಅಧ್ಯಾಯವನ್ನು ಸೇರಿಸುವುದಕ್ಕೆ ಹೊರಟಿದೆ. ಹೈದರಾಬಾದ್ನಲ್ಲಿರುವ ಡಿಆರ್ಡಿಒದ ಅಡ್ವಾನ್ಸ್ಡ್ ನೇವಲ್ ಸಿಸ್ಟಮ್ ಲ್ಯಾಬೊರೇಟರಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ K6 ಭಾರತದ ಅತ್ಯಾಧುನಿಕ ಮತ್ತು ಮಾರಕ ಕ್ಷಿಪಣಿಗಳಲ್ಲಿ ಒಂದಾಗಿದ್ದು, ಪರಮಾಣು ಸಬ್ಮರೀನ್ಗಳಿಂದ ಉಡಾಯಿಸಬಹುದಾದ ಈ ಹೈಪರ್ಸೋನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಭಾರತವನ್ನ ವಿಶ್ವದ ಅತ್ಯಂತ ಸಮರ್ಥ ದೇಶಗಳ ಪಟ್ಟಿಯಲ್ಲಿ ತಂದು ನಿಲ್ಲಿಸಲಿದೆ. K6 ಅನ್ನು ಲಾಂಚ್ ಮಾಡುವ S5 ಕ್ಲಾಸ್ನ ಪರಮಾಣು ಸಬ್ಮರೀನ್ಗಳು ಅಸ್ತಿತ್ವದಲ್ಲಿರುವ ಅರಿಹಂತ್ ಕ್ಲಾಸ್ನ ಸಬ್ಮರೀನ್ಗಳಿಗಿಂತ ದೊಡ್ಡದಾಗಿರ್ತವೆ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿರ್ತವೆ. ಇವುಗಳನ್ನು ಭಾರಿ ವಾರ್ ಹೆಡ್ಗಳು ಮತ್ತು ಕ್ಷಿಪಣಿಗಳನ್ನು ಸಾಗಿಸುವುದಕ್ಕಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಗೆಳೆಯರೆ, ಮುಂದಿನ ಸಮುದ್ರ ಪರೀಕ್ಷೆಗಳೊಂದಿಗೆ K6 ಕ್ಷಿಪಣಿ ಹೈಪರ್ಸೋನಿಕ್ ವೇಗವನ್ನು ತಲುಪುವುದಕ್ಕೆ ಸಾಧ್ಯವಾಗಲಿದೆ. ಹೈಪರ್ಸೋನಿಕ್ ಅಂದರೆ ಧ್ವನಿಯ ವೇಗಕ್ಕಿಂತ 7.5 ಪಟ್ಟು ಹೆಚ್ಚು ಅಥವಾ ಗಂಟೆಗೆ 9200 ಕಿಲೋಮೀಟರ್ ವೇಗ. ಈ ಕ್ಷಿಪಣಿಯ ಆಪರೇಷನಲ್ ರೇಂಜ್ 8000 ಕಿಲೋಮೀಟರ್ ಆಗಿದೆ. ಅಂದರೆ ಇದು ಕೆಲವೇ ನಿಮಿಷಗಳಲ್ಲಿ ಶತ್ರು ಪ್ರದೇಶದ ಆಳವನ್ನು ತಲುಪಿ ದಾಳಿ ಮಾಡಬಹುದು. ಹೈಪರ್ಸೋನಿಕ್ ವೇಗದಿಂದಾಗಿ ಈ ಕ್ಷಿಪಣಿಯು ಹೆಚ್ಚಿನ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ತಪ್ಪಿಸಬಲ್ಲದು ಹಾಗೂ ಇದರಿಂದ ಶತ್ರುಗಳಿಗೆ ಪ್ರತಿಕ್ರಿಯಿಸಲು ಕೂಡ ಸಮಯ ಸಿಗುವುದಿಲ್ಲ. ಈ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM K6 ನ ಸ್ಪೀಡ್ ಮತ್ತು ರೇಂಜು ಬ್ರಹ್ಮೋಸ್ ಕ್ಷಿಪಣಿಗಿಂತ ಉತ್ತಮವಾಗಿರ್ತದೆ ಹಾಗೂ ಈ ಕ್ಷಿಪಣಿಯು ಪಾಕಿಸ್ತಾನ ಮತ್ತು ಚೀನಾದಂತಹ ಶತ್ರು ದೇಶಗಳ ವಿರುದ್ಧ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರತಿಬಂಧಕವಾಗಿ ಕಾರ್ಯನಿರ್ವಹಿಸಲು ಕೂಡ ಭಾರತಕ್ಕೆ ಸಹಾಯ ಮಾಡುತ್ತದೆ. K6 ಕ್ಷಿಪಣಿಯು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ MIRV ತಂತ್ರಜ್ಞಾನವನ್ನು ಹೊಂದಿದ್ದು, ಇದು ಒಂದೇ ಕ್ಷಿಪಣಿಯಿಂದ ಹಲವು ಗುರಿಗಳ ಮೇಲೆ ನಿಖರವಾಗಿ ದಾಳಿ ಮಾಡಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಆಕ್ರಮಣ ಮತ್ತು ರಕ್ಷಣೆ ಎರಡು ರೀತಿಯ ಕಾರ್ಯಾಚರಣೆಗಳಲ್ಲಿ ಇದರ ಪರಿಣಾಮಕಾರಿತ್ವವು ಹೆಚ್ಚುತ್ತದೆ. ಈ ಕ್ಷಿಪಣಿಯು ಪರಮಾಣು ಮತ್ತು ಸಾಂಪ್ರದಾಯಿಕ ಎರಡು ರೀತಿಯ ವಾರ್ ಹೆಡ್ಗಳನ್ನು ಸಾಗಿಸಬಲ್ಲದು. ಇದನ್ನು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿಯೂ ಕೂಡ ಬಳಸಬಹುದು. K6 ಭಾರತದ ಬಳಿ ಲಭ್ಯವಿರುವ ಸಬ್ಮರೀನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್ SLBM ಆದ K4 3500 ಕಿಲೋಮೀಟರ್ ವ್ಯಾಪ್ತಿ ಮತ್ತು K5 6000 ಕಿಲೋಮೀಟರ್ ವ್ಯಾಪ್ತಿಗಳ ಅಡ್ವಾನ್ಸ್ಡ್ ವರ್ಷನ್ದಾಗಿದೆ. ಗೆಳೆಯರೇ, ಇದರ ವೇಗ ಮತ್ತು ವಿನಾಶಕಾರಿ ಸಾಮರ್ಥ್ಯ ಈ ಎರಡು ಬ್ರಹ್ಮೋಸ್ ಕ್ಷಿಪಣಿಗಿಂತಲೂ ಹೆಚ್ಚಾಗಿರ್ತದೆ. K6 ಕ್ಷಿಪಣಿಯ ಉದ್ದ 12 ಮೀಟರ್ಗಿಂತ ಹೆಚ್ಚು ಮತ್ತು ವ್ಯಾಸ 2 ಮೀಟರ್ಗಿಂತ ಹೆಚ್ಚಿರ್ತದೆ. ಕೆಲವೇ ಆಯ್ದ ದೇಶಗಳು ಮಾತ್ರ ಈ ಅಡ್ವಾನ್ಸ್ಡ್ ಹೈಪರ್ಸೋನಿಕ್ ಮತ್ತು MIRV ಇಕ್ವಿಪ್ಡ್ ಮಿಸೈಲ್ ವ್ಯವಸ್ಥೆಗಳನ್ನು ಹೊಂದಿವೆ ಅಥವಾ ಅವುಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಆ ದೇಶಗಳೆಂದರೆ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್. ಸೊ ಈಗ K6 ಕ್ಷಿಪಣಿಯ ಯಶಸ್ವಿ ಸಮುದ್ರ ಪರೀಕ್ಷೆಯೊಂದಿಗೆ ಭಾರತವು ಅವುಗಳಲ್ಲಿ ಒಂದಾಗಲಿದೆ. ಗೆಳೆಯರೆ, ಈ K6 ಕ್ಷಿಪಣಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.